ಒಂದು ವರ್ಷದಲ್ಲಿ 10 ಲಕ್ಷ ದುಡಿಯಕ್ಕೆ ಅಧ್ಯಯನ ಮಾಡ್ತೀನಿ. ಇದು ಒಂದು ಚಾಲೆಂಜ್. ಮನ್ಸಿದ್ರೆ ಮಾರ್ಗ ಯಾವುದನ್ನು ಕೂಡ ಆರಾಮಾಗಿ ಇದರಲ್ಲಿ ಗೆಲ್ತೀನ ನೋಡೋಣ. ಒಂದು ವರ್ಷದಲ್ಲಿ 10 ಲಕ್ಷ ದುಡಿಬೋದಾ ಅನ್ನೋದು ದುಡಿತೀನಿ. ಬಟ್ ಅದು ಯಾವ ತರ ಇರುತ್ತೆ, ಒಂದು ವರ್ಷದಲ್ಲಿ 10 ಲಕ್ಷ ದುಡಿಬೋದಾ ಅದನ್ನ ಒಂದು ಗುರಿಯಾಗಿ ಇಟ್ಕೊಂಡಿದ್ದೀನಿ. ಈ ಸೆಪ್ಟೆಂಬರ್ ಇಂದ, ಅಂದ್ರೆ ಈಗ ಶುರು ಮಾಡ್ತೀನಿ, ಆಗಸ್ಟ್ ಅಲ್ಲಿ ಶುರು ಮಾಡಿದ್ದೀನಿ ಎಲ್ಲ ಬೀಜ ತಯಾರಿ ಮಾಡ್ಕೊಳಕ್ಕೆ, ಸಸಿಗಳಿಗೆ ರೆಡಿ ಮಾಡ್ಕೊಳಕ್ಕೆ ಆಗಸ್ಟ್ ಅಲ್ಲಿ ಶುರು ಮಾಡಿದ್ದೀನಿ. ಅಂದ್ರೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಲ್ಲೆಲ್ಲ ನಾಟಿ ಶುರು ಆಗುತ್ತೆ. ಅದರಿಂದ ಸೆಪ್ಟೆಂಬರ್ ಅಲ್ಲಿ ನಾನು ಇದನ್ನ ತಗೋತಾ ಇರೋದು. ಸೆಪ್ಟೆಂಬರ್ ಟು ಸೆಪ್ಟೆಂಬರ್ ಅಂದ್ರೆ ಈ ಸೆಪ್ಟೆಂಬರ್ ಇಂದ 2026 ಸೆಪ್ಟೆಂಬರ್ ಇಂದ 2027 ಸೆಪ್ಟೆಂಬರ್ ವರೆಗೆ ಒಂದು ವರ್ಷದ ಅವಧಿಯಲ್ಲಿ, ಒಂದು ವರ್ಷದ ಒಳಗಡೆ 10 ಲಕ್ಷ ದುಡಿತೀನಿ. ಅದು ಯಾವ ತರ ದುಡಿತೀನಿ, ಯಾವ ಬೆಳೆ ಹಾಕ್ತೀನಿ ಅನ್ನೋ ಪ್ರತಿಯೊಂದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೋದು, ಸಹಾಯ ಆಗುತ್ತೆ ಪ್ರತಿಯೊಬ್ಬ ರೈತರಿಗೂ ಕೂಡ. ಎಷ್ಟೋ ಜನ ನಾನು ಏನಾದ್ರೂ ಸಾಧನೆ ಮಾಡಬೇಕು, ಅದು ಒಂದು ಗುರಿ, ಚಿಕ್ಕ ಗುರಿ ಆಗಿರ್ಲಿ ಇಲ್ಲ ದೊಡ್ಡ ಗುರಿ ಆಗಿರ್ಲಿ, ಅದನ್ನ ಮಾಡ್ಬೇಕು ಅಂತ ಇಟ್ಕೊಂಡಿರೋರ್ಗೆ ಒಂದು ಸಹಾಯ ಆಗುತ್ತೆ. ಈ ವಿಡಿಯೋ ತುಂಬಾ ಜನಕ್ಕೆ ಸಹಾಯ ಆಗೋದು ಗ್ಯಾರಂಟಿ ಇದು. ಯಾಕಂದ್ರೆ ನಾನು ದುಡಿತೀನಿ. ಎಷ್ಟೋ ಕೆಲವೊಂದು ಹೆಜ್ಜೆಗಳನ್ನ ನಾವು ಇಡಬೇಕಾಗತ್ತೆ. ನಾವು ಅದು ಆಗತ್ತಪ್ಪ, ಆಗಲ್ಲ, 10 ಲಕ್ಷ ದುಡಿಯಕ್ಕೆ ಆಗುತ್ತಾ ಆಗಲ್ವಾ, ನಮ್ಮ ಹತ್ರ ಇರೋ ಜಮೀನಲ್ಲಿ ಅದನ್ನ ಸದ್ಬಳಕೆ ಮಾಡ್ಕೊಂಡು ದುಡಿಬೇಕು. ಇಲ್ಲ ಅಂತಂದ್ರೆ ಆಗಲ್ಲ ಅದೆಲ್ಲ ತುಂಬಾ ಕಷ್ಟ ಅಂತ ಕೂತ್ಕೊಂಡ್ರೆ ನಾವ್ ಏನು ಸಾಧನೆ ಮಾಡಕ್ ಆಗಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಅದ್ರಲ್ಲಿ ಏಳು ಬೀಳು ಗೊತ್ತಾಗುತ್ತೆ, ಯಾವ ತರ ಕಷ್ಟ ಇರುತ್ತೆ. ಆಲ್ಮೋಸ್ಟ್ ಇದುವರೆಗೂ ನೋಡ್ಕೊಂಡ್ ಬಂದಿರ್ತೀವಿ ಏಳು ಬೀಳುಗಳನ್ನೆಲ್ಲ. ಇದು ಒಂದು ಎಕ್ಸ್ಪೀರಿಯನ್ಸ್. 10 ಲಕ್ಷ ಕೆಲವರಿಗೆ ದೊಡ್ಡ ಅಮೌಂಟ್ ಅಲ್ದೇ ಇರ್ಬೋದು, ಕೋಟ್ಯಾಂತರ ರೂಪಾಯಿ ದುಡಿಯೋರು ಇದ್ದಾರೆ ರೈತರು ಕೂಡ. ಬಟ್ ಒಂದು ನಮ್ಮಂತ ಮಿಡಿಲ್ ಕ್ಲಾಸ್ ರೈತರುಗಳಿಗೆ, ಸಣ್ಣ ಪುಟ್ಟ ಜಮೀನಿರೋರಿಗೆ 10 ಲಕ್ಷ ತುಂಬಾ ದೊಡ್ಡದಾಗುತ್ತೆ. ಬಟ್ ಎಷ್ಟೋ ಜನಕ್ಕೆ ತುಂಬಾ ಕಷ್ಟ. ಬರೀ ತರಕಾರಿಗಳು ನಂಬ್ಕೊಂಡು ಅದ್ರಲ್ಲಿ ಸಿಕ್ಕಾಪಟ್ಟೆ ಏಳು ಬೀಳುಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ರೆ ಅದ್ರಲ್ಲಂತೂ ಲಕ್ಷ ಕಾಣದೆ ತುಂಬಾ ಕನಸಾಗ್ಬಿಡುತ್ತೆ ಎಷ್ಟೋ ರೈತರಿಗೆ. ಅದರಿಂದ ಈ ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಬ್ಬ ರೈತರು ಕೂಡ, ಇತ್ತೀಚೆಗೆ ಬರ್ತಿರೋ ಯುವಕರಿಗೂ ಕೂಡ ಇದು ತುಂಬಾ ಸಹಾಯ ಆಗುತ್ತೆ. ನೋಡಿ, ನನ್ನಲ್ಲಿರೋ ಎಕ್ಸ್ಪೀರಿಯನ್ಸ್ ನಿಮ್ಗೂ ಕೂಡ ಅನುಭವ ಆಗ್ಬೋದು. ಈ ಒಂದು ವರ್ಷದ ಅಂತರದಲ್ಲಿ 10 ಲಕ್ಷ ತೆಗಿತೀನಿ. ಪ್ರತಿಯೊಂದು ವಿಡಿಯೋ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ 10 ಲಕ್ಷದ ವಿಡಿಯೋಗೆ ಸಂಬಂಧಪಟ್ಟಂಗೆ ಮಾತ್ರ ಮೇಲ್ಗಡೆ ಟಾಪ್ ಬಾರಲ್ಲಿ 10 ಲಕ್ಷದ ವಿಡಿಯೋ ಅಂತ ಹಾಕ್ತೀನಿ. ಆ ವಿಡಿಯೋಗಳು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಅದು ಇದಕ್ಕೆ ರಿಲೇಟೆಡ್ ಆಗಿರುತ್ತೆ. 10 ಲಕ್ಷಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಅದು ಯಾವ್ದಿರುತ್ತೆ ಆ ವಿಡಿಯೋಗೆ ಸಂಬಂಧಪಟ್ಟದ್ ಮಾತ್ರ ನಾನು 10 ಲಕ್ಷದ ವಿಡಿಯೋ ಅಂತ ಹಾಕಿರ್ತೀನಿ ಮೇಲ್ಗಡೆ ಟಾಪ್ ಬಾರಲ್ಲಿ. ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮಿಕ್ಕಿದ ವಿಡಿಯೋಗಳು, ಬೇರೆ ವಿಡಿಯೋಗಳೆಲ್ಲ ಇನ್ಫಾರ್ಮೇಶನ್ ವಿಡಿಯೋಗಳಾಗ್ಲಿ ಅಥವಾ ಬೇರೆ ಇದಕ್ಕೆ ಸಂಬಂಧಪಟ್ಟವೆಲ್ಲ ಬರ್ತಾ ಇರುತ್ತೆ. ಬಟ್ ಈ 10 ಲಕ್ಷದ ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಾನು ಯಾವ ತರ ಶ್ರಮ ಪಡ್ತೀನಿ, ಯಾವ ತರ ಉಳುಮೆ ಮಾಡ್ತೀನಿ, ಇದು ಯಾವ ತರ ಬೆಳೆ ಬೆಳಿತೀನಿ, ಪ್ರತಿಯೊಂದು ವಿಡಿಯೋನು ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾನು 2 ತರ ಬೆಳೆ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಒಂದು ಪ್ಲಾನ್ ಮಾಡಿದ್ದೀನಿ. ಯಾವ್ದು ಏನೇ ಗುರಿ ಇಟ್ಕೊಂಡ್ರು, ಏನೇ ಸಾಧನೆ ಮಾಡ್ಬೇಕಾದ್ರು ಒಂದು ಫ್ರೀ ಪ್ಲಾನಿಂಗ್ ಇರ್ಬೇಕು. ಸುಮ್ಮನೆ ಏನೋ ಒಂದು ಹಾಕ್ಬಿಟ್ರೆ ಬಂದ್ಬಿಡುತ್ತಪ್ಪ ಅನ್ನಕ್ಕೂ ಆಗಲ್ಲ. ಅದರಿಂದ ದಯವಿಟ್ಟು ಪ್ರತಿಯೊಬ್ರು ಕೂಡ ಇದನ್ನ ಈ ವಿಡಿಯೋನ ಕರೆಕ್ಟಾಗಿ ನೋಡಿ. ನಿಮ್ಗೆ ಏನಾದ್ರು ಅನುಭವ ಇದ್ರೆ, ನೀವು ಒಂದು ವರ್ಷದ ಅಂತರದಲ್ಲಿ 10 ಲಕ್ಷ ತೆಗ್ದಿದ್ರೆ, ಅದು ಒಂದು ಬೆಳೆಯಲ್ಲಿ ತೆಗ್ದಿರ್ಬೋದು ಅಥವಾ 2 ಬೆಳೆಯಲ್ಲಿ ತೆಗ್ದಿರ್ಬೋದು, 3 ಬೆಳೆಯಲ್ಲಿ ತೆಗ್ದಿರ್ಬೋದು, ಕಮೆಂಟ್ ಮಾಡಿ ಸಹಾಯ ಮಾಡಿ ಈ ರೈತನಿಗೆ. ನಾನು ಕೂಡ ಅದನ್ನ ಅಳವಡಿಸ್ಕೋತೀನಿ. ಏನಾದ್ರು ನನಗೂ ಹೆಲ್ಪ್ ಆಗ್ಬೋದು ನಿಮ್ಮಿಂದ. ಪ್ರತಿಯೊಬ್ಬ ರೈತರು ಕೂಡ ಮಿಸ್ ಮಾಡಬೇಡಿ ಈ ವಿಡಿಯೋನ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ಯಾಕಂದ್ರೆ ಇದರಲ್ಲಿ ಏನ್ ಇನ್ಫಾರ್ಮೇಶನ್ ಕೊಡ್ತೀನಿ ಅದರಿಂದ ಶುರು ಆದ್ರೆ ಈ ವಿಡಿಯೋ ಮೊದಲನೇ ವಿಡಿಯೋ. ಇವಾಗ ತಾನೇ ಶುರು ಮಾಡ್ತಾ ಇದ್ದೀನಿ. ಸೀಡ್ಸ್ ಯಾವುದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 2 ಬೆಳೆ ಬೆಳಿತೀನಿ. ಒಂದು ಶಾರ್ಟ್ ಟರ್ಮ್ ಅಂದ್ರೆ ತರಕಾರಿಗೆ ಸಂಬಂಧಪಟ್ಟ ಬೆಳೆ ಬೆಳಿತೀನಿ. ಯಾವುದೇ ಕಾರಣಕ್ಕೂ ಟೊಮೊಟೊ ಹಾಕಲ್ಲ. ಟೊಮೊಟೊ ಸಿಕ್ಕಾಪಟ್ಟೆ ಲಾಟಿ ಇದ್ದಂಗೆ. ಅದೊಂದು ಬೆಳೆ ಬಿಟ್ಟು ಬೇರೆ ಯಾವ್ದೋ ಒಂದು ಆಯ್ಕೆ ಮಾಡಿದೀನಿ. ಅದನ್ನ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಯಾವುದು ಅಂತ. ಇನ್ನೊಂದು ಲಾಂಗ್ ಟರ್ಮ್ ಬೆಳೆ ಬೆಳಿತೀನಿ, ಅಂದ್ರೆ ವರ್ಷದ ಬೆಳೆ, ತೋಟಗಾರಿಕೆ ಬೆಳೆ ಆಯ್ಕೆ ಮಾಡ್ಕೋತೀನಿ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಏನೇ ಬೆಳೆ ಬೆಳಿತೀನಿ ಅಂತಂದ್ರೆ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ 2 ತರ ಯೂಸ್ ಮಾಡ್ಕೋಬೇಕು. ಅದನ್ನ ನಾನು ಈಗ ಅಳವಡಿಸ್ಕೊತಿದ್ದೇನೆ. ಯಾಕಂದ್ರೆ ಒಂದು ವರ್ಷದಲ್ಲಿ 10 ಲಕ್ಷ ತೆಗಿಬೇಕು ಅಂತಂದ್ರೆ ಬರೀ ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ಕಷ್ಟ. ಯಾಕಂದ್ರೆ ತುಂಬಾ ಏರುಪೇರು ಆಗ್ಬಿಡ್ತಾವೆ ಪ್ರೈಸ್ಗಳು, ಅಪ್ ಅಂಡ್ ಡೌನ್ಸ್ ಜಾಸ್ತಿ. ತುಂಬಾ ಅದರಲ್ಲಿ ನಾವು, ಯಾಕಂದ್ರೆ ಪ್ರೈಸ್ ತುಂಬಾ ಡ್ರಾಪ್ ಆಗ್ಬಿಟ್ರೆ ಅದ್ರಲ್ಲಿ ತೆಗಿಯಕ್ಕಾಗಲ್ಲ. ಅದರಿಂದ ಎರಡು ತರ ಬೆಳೆಗಳನ್ನ ನಾನು ಇಟ್ಕೋತೀನಿ. ಅದನ್ನ ಒಂದು ಮಿಶ್ರ ಬೆಳೆ ಮಾಡ್ತೀನೋ ಅಥವಾ ಒಂದೇ ಬೆಳೆ ಬೆಳಿತೀನ, ಯಾವ ತರ ಸಪ್ರೇಟ್ ಆಗಿ ಬೆಳಿತೀನ ಅದನ್ನ ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.
ಪ್ರತಿಯೊಬ್ಬ ರೈತರು ಕೂಡ ಒಂದು ಕನಸನ್ನ ಕಟ್ಕೋಬೇಕು. ನಾನು ಇದೇ ತರ ಒಂದು ಗುರಿ, ಯಾವುದೇ ವ್ಯಕ್ತಿಗಾರು ಏನೇ ಕೆಲಸ, ಚಿಕ್ಕ ಕೆಲಸ ಆಗ್ಲಿ ದೊಡ್ಡ ಕೆಲಸ ಆಗ್ಲಿ, ಒಂದು ಗುರಿ ಇಟ್ಕೋಬೇಕು. ಆ ಗುರಿಯಿಂದ ಸಾಗ್ಬೇಕು. ಇಲ್ಲ ಅಂತಂದ್ರೆ ನಾನು ದುಡಿತೀನಪ್ಪ, ನಾನು ಇಷ್ಟಲ್ಲೇ ಬದುಕ್ತೀನಿ ಅಂತಂದ್ರೆ ಈಗಿನ ಹೋರಾಟ ಬದುಕಲ್ಲಿ ತುಂಬಾ ಕಷ್ಟ. ಬೆಲೆ ಏರಿಕೆಗಳಾಗ್ಲಿ ಪ್ರತಿಯೊಂದು ಕೂಡ ಈಗಿನ ಬದುಕಲ್ಲಿ ಸಣ್ಣ ಪುಟ್ಟ ವ್ಯವಸಾಯ ಮಾಡ್ಕೊಂಡು ಬದುಕೋದು ತುಂಬಾ ಕಷ್ಟ. ಅದರಿಂದ ಏನಾದ್ರು ಒಂದು ಗುರಿ ಇಟ್ಕೊಳ್ಳಿ ಲೈಫಲ್ಲಿ. ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಸಾಧಿಸಿ. ಅದು ಸಾಧಿಸಿದ ಮೇಲೆ ನಿಮ್ಗೆ ಏನೇ ಕಷ್ಟ ಇದ್ರು ಎಲ್ಲ ಕೂಡ ಜೀರೋ ಆಗ್ಬಿಡುತ್ತೆ. ಅವಾಗ ಯಾವುದೇ ತರ ಮುಂದೆ ಕಷ್ಟ ಬರಲ್ಲ ಅಂತಲ್ಲ, ಕಷ್ಟಗಳು ಬರ್ತವೆ ಹೋಗ್ತವೆ, ಕಷ್ಟಗಳು ಏನು ಮಾಡೋಕ್ಕಾಗಲ್ಲ. ಬಟ್ ಒಂದು ಹಂತ ತಲುಪಬೇಕು ಅಂತಂದ್ರೆ ನಾವ್ ಏನಾದ್ರು ಒಂದು ಗುರಿ ಇಟ್ಕೋಬೇಕು. ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಸಾಧನೆ ಮಾಡೋಕೆ ಹೊರಟಾಗ ಅದನ್ನ ಏನಾದ್ರು ಒಂದು ಸಾಧನೆ ಮಾಡ್ಬೋದು. ಅದರಲ್ಲಿ ಏಳು ಬೀಳುಗಳು, ಕಷ್ಟ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಅದರಿಂದ ಪ್ರತಿಯೊಬ್ಬ ರೈತರು ಕೂಡ ಏನಾದ್ರು ಒಂದು ಗುರಿ ಇಟ್ಕೊಳ್ಳಿ. ನಾನು ಕೂಡ ಎಷ್ಟೋ ಜನ ಕೆಲವೊಬ್ಬ ರೈತರು ಏನಾದ್ರು ಸಾಧನೆ ಮಾಡಿದ್ರೆ ನಾವು ನೋಡ್ಬಿಟ್ಟು ಸುಮ್ಮನೆ ಹಂಗೆ ಬಿಟ್ಬಿಟ್ರೆ, ಅಥವಾ ಏನೋ ಮಾಡಿದಾರೆ ಅಂತ ಕೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ನಾವು ಏನೋ ಕೂಡ ಸಾಧಿಸಕ್ ಆಗಲ್ಲ. ಇನ್ನೊಬ್ಬರನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕು. ಅದರಿಂದ ಏನಾದ್ರು ಒಂದು ನಾವು ಅವ್ರು ಮಾಡಿರೋ ತರಾನೇ ಮಾಡ್ಬೇಕು ಅಂತ ಏನಿಲ್ಲ. ನಮ್ಗೆ ಯಾವ ತರ ಅನ್ಸುತ್ತೆ ಅದನ್ನ ಸಣ್ಣ ಪುಟ್ಟದನ್ನ ಅವರಿಂದ ಅಳವಡಿಸ್ಕೊಂಡು ಅವ್ರಿಂದ ತಿಳ್ಕೊಂಡು ನಾವು ಬೇರೆ ತರ ಟ್ರೈ ಮಾಡ್ಬೇಕು. ಅದರಿಂದ ಇದೊಂದು ಗುರಿ ಇಟ್ಕೊಂಡಿದ್ದೀನಿ, ಸಾಧನೆ ಮಾಡೇ ಮಾಡ್ತೀನಿ. ಯಾಕಂದ್ರೆ ಇದುವರೆಗೂ ನಾನು ಆಲ್ಮೋಸ್ಟ್ ಮುಂದೆ ಇಟ್ಟರೆ ಹೆಜ್ಜೆನ ಹಿಂದೆ ಇಟ್ಟಿರೋ ಉದಾಹರಣೆಗಳು ತುಂಬಾ ಕಡಿಮೆ. ಒಂದ್ಸಲ ಕೈ ಇಟ್ರೆ ಅದರಲ್ಲಿ ನಾನು ಸಾಧನೆ ಮಾಡೇ ಮಾಡ್ತೀನಿ. ಈ 10 ಲಕ್ಷನ ಸಂಪಾದನೆ ಮಾಡೇ ಮಾಡ್ತೀನಿ ಒಂದು ವರ್ಷದೊಳಗಡೆ. ಅದನ್ನ ನೀವು ಎಲ್ಲ ನೋಡ್ತೀರಾ ಖಂಡಿತ. ಪ್ರೈಸು ಸ್ವಲ್ಪ ಡ್ರಾಪ್ ಆಗ್ಬೋದು. ನನ್ನ ಈ 10 ಲಕ್ಷದ ಟಾರ್ಗೆಟ್ ನ ತಡಿಬೇಕು ಅಂತಂದ್ರೆ ಅದು ಕೆಲವೊಂದ್ರಲ್ಲಿ ಮಾತ್ರ ಕಾರಣ. ಕೆಲವೊಂದರಿಂದ ಮಾತ್ರ ಸಾಧ್ಯ. ಏನಪ್ಪಾ ಅಂದ್ರೆ, ಅಥವಾ ಈ ಅತಿವೃಷ್ಟಿ ಅನಾವೃಷ್ಟಿ ಮಳೆ ಬರ್ದೇ ಇರೋದು, ಈ ಇದರಿಂದ ಪ್ರಕೃತಿ ವಿಕೋಪದಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಮಾತ್ರ ಅದು ತಡೆಯಕ್ ಸಾಧ್ಯ. ಅದು ಬಿಟ್ರೆ ತುಂಬಾ ಪ್ರೈಸ್ ಡ್ರಾಪ್ ಆದ್ರೆ ಮಾತ್ರ ಈ ಗುರಿನ ತಡಿಬಹುದು. ಅಷ್ಟು ಬಿಟ್ರೆ ಇನ್ಯಾವುದೇ ಕಾರಣಕ್ಕೂ ಬೇರೆ ಯಾವ್ದನ್ನ ತಡೆಯಕ್ಕಾಗಲ್ಲ. ಮಾಡೇ ಮಾಡ್ತೀನಿ. ನನ್ನ ಫ್ಯಾಮಿಲಿ ಜೊತೆ ನಿಮ್ ಸಪೋರ್ಟ್ ತುಂಬಾ ಮುಖ್ಯ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಈ ನಿಮ್ಮ ಯುವ ರೈತರನ್ನ ಬೆಳೆಸಿ. ಪ್ರತಿಯೊಬ್ರು ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ ಸಪೋರ್ಟ್ ಇದ್ರೆ 10 ಲಕ್ಷ ಆರಾಮಾಗಿ ನಾನು ಸಾಧಿಸಬಲ್ಲೆ. ನಿಮ್ಮ ಅನುಭವ ಕೂಡ ತುಂಬಾ ಮುಖ್ಯ ನನಗೆ. ಯಾರಾದ್ರು ಏನಾದ್ರು ಸಲಹೆ ಕೊಡ್ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಸಲಹೆ ಮಾಡಿ, ನಾನು ಕೂಡ ಅದನ್ನ ಅಳವಡಿಸ್ಕೋತೀನಿ. ಯಾಕಂದ್ರೆ ನಾವು ಪಡೋ ಶ್ರಮ ಕೆಲವೊಂದ್ಸಲ ಪ್ರಕೃತಿ ವಿಕೋಪದಿಂದ ಅಥವಾ ಇನ್ಯಾವುದರಿಂದ ಸ್ವಲ್ಪ ಏನಾದ್ರೂ ನಮ್ಗೆ ಸಮಸ್ಯೆ ಬರ್ಬೋದು. ಬಟ್ ನಾವು ಹಾಕೋ ಶ್ರಮ, ನಾವು ಮಾಡೋ ಛಲದಿಂದ ಯಾವುದೇ ಕಾರಣಕ್ಕೂ ಯಾವುದೇ ಸಾಧನೆ ಕೂಡ ಅಡ್ಡಿ ಬರಲ್ಲ. ಅದರಿಂದ ಈ 10 ಲಕ್ಷಕ್ಕಿಂತ ಜಾಸ್ತಿನೇ ದುಡಿಬಹುದು ಕರೆಕ್ಟ್ ಆಗಿ ನಾನು ಇಟ್ಟಿರೋ ಪ್ಲಾನ್ಗೆ. ಬಟ್ ನೋಡೋಣ ಯಾವ ತರ ಆಗುತ್ತೆ ಗೊತ್ತಿಲ್ಲ. ಒಟ್ಟು 10 ಲಕ್ಷ ಅಂತೂ ದುಡಿತೀನಿ. ಆ ಸಾಧನೆ ನಿಮ್ ಮುಂದೆ ಇಟ್ಟೇ ಇಡ್ತೀನಿ. ಇದು ಒಂದು ಚಾಲೆಂಜ್. ಈ ಚಾಲೆಂಜ್ಗೆ ನಿಮ್ ಸಪೋರ್ಟು ತುಂಬಾ ಮುಖ್ಯ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಕೂಡ ನಾನು ಈ ಚಾಲೆಂಜ್ ಅಲ್ಲಿ ಸಕ್ಸಸ್ ಆಗಕ್ಕೆ ತುಂಬಾ ಈಸಿ ಆಗುತ್ತೆ, ಸುಲಭ ಆಗುತ್ತೆ. ಅದರಿಂದ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ ಈ ರೈತನಿಗೆ ಈ ಚಾಲೆಂಜ್ ಅಲ್ಲಿ ಸಕ್ಸಸ್ ಆಗಕ್ಕೆ ನಿಮ್ಮ ಸಹಕಾರ ತುಂಬಾ ಮುಖ್ಯ. ಅದರಿಂದ ದಯವಿಟ್ಟು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ರು ಕೂಡ ಈ ರೈತನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಿಂಪಲ್ ಫಾರ್ಮರ್ ಕುಮಾರ್ನ ಪ್ರತಿಯೊಂದು ವಿಡಿಯೋಗಳನ್ನ ಕೂಡ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಈ 10 ಲಕ್ಷ ಏನಾದ್ರು ಈ ವರ್ಷದಲ್ಲಿ ಸಕ್ಸಸ್ ಆದ್ರೆ ಮುಂದೆ ಇನ್ನೊಂದು ಹೆಜ್ಜೆ ಇಡ್ಬೋದು. ಮುಂದೆ ಇನ್ನೊಂದು ದೊಡ್ಡ ಹೆಜ್ಜೆ ಇಡ್ಬೋದು. ನೋಡೋಣ ಯಾವ ತರ ಆಗುತ್ತೆ ಗೊತ್ತಿಲ್ಲ. ಬಟ್ ನನ್ನ ಮನ್ಸಲ್ಲಂತೂ ಕಾನ್ಫಿಡೆಂಟ್ ಇದ್ದೇ ಇದೆ. ಇದೇನಪ್ಪ 10 ಲಕ್ಷ ದುಡ್ದು ಬಿಡ್ತೀನಿ ಏನೋ ಓವರ್ ಕಾನ್ಫಿಡೆಂಟ್ ಹಂಗೆ ಹಿಂಗೆ ಅಂತ ಅನ್ಕೋಬಹುದು. ಬಟ್ ಓವರ್ ಕಾನ್ಫಿಡೆಂಟ್ ಏನೂ ಇಲ್ಲ. ಇದುವರೆಗಿನ ಅನುಭವಗಳು, ನಾನು ಸ್ವಲ್ಪ ಚಿಕ್ಕ ವಯಸ್ಸಿಂದನೂ ಓದ್ತಾ ಇದ್ರು. ಬಟ್ ಕೃಷಿ ಕಡೆ ಗಮನ ಜಾಸ್ತಿ ಇತ್ತೇ ಇತ್ತು ನಮ್ಮ ತಂದೆಯವ್ರ ಇದ್ದಾಗಿಂದನು ಕೂಡ. ಓದಿನ ಜೊತೆಗೆ ಇದನ್ನು ಕೂಡ ನಾನು ನೋಡ್ಕೊಂಡು ಬಂದಿರೋನು. ಅದರಿಂದ ಇದರಲ್ಲಿ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಆಲ್ರೆಡಿ ಏಳು ಬಿಡಿಗಳೆಲ್ಲ ನೋಡ್ಬಿಟ್ಟಿದ್ದೀನಿ ಸುಮಾರು. ಬಟ್ ತುಂಬಾ ಕೆಲವೊಬ್ಬರು ಹಿರಿಯ ರೈತರಿಂದ ಅವ್ರದ್ದೇನಾದ್ರು ಮಾರ್ಗದರ್ಶನ ತಗೋಬಹುದು. ನಾವು ಏನೇ ಮಾಡ್ಬೇಕು ಅಂದ್ರೂ ಕೂಡ ಅದರಲ್ಲಿ ಮಾರ್ಗದರ್ಶನ ತುಂಬಾ ಮುಖ್ಯ ಆಗಿರುತ್ತೆ. ನಮ್ಮ ಫ್ಯಾಮಿಲಿ ಸಪೋರ್ಟ್ಗಳಾಗ್ಬೋದು, ಅಥವಾ ಯಾರಾದ್ರೂ ಅದರಲ್ಲಿ ಸಾಧನೆ ಮಾಡಿರೋರು ಇರ್ಬೋದು. ಅವ್ರದ್ದು ಏನಿರುತ್ತೆ, ಅವ್ರು ಪಟ್ಟಿರೋ ಕಷ್ಟಗಳು ಅದನ್ನು ಕೂಡ ನಾವು ತಿಳ್ಕೊಂಡಾಗ ನಮ್ಮ ಅನುಭವದ ಜೊತೆಗೆ ಅವ್ರ ಅನುಭವನ ಸೇರಿಸಿ ನಾವು ಕೆಲವೊಂದು ತಪ್ಪುಗಳನ್ನ ಅದರಲ್ಲಿ ಮಾಡಬಾರ್ದು, ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅನ್ನೋ ತಿಳ್ಕೊಂಡು ಮಾಡಕ್ಕೆ ತುಂಬಾ ಸುಲಭ ಆಗುತ್ತೆ. ಅದರಿಂದ ಈ ಸಲ ಈ ಚಾಲೆಂಜ್ನ ಶುರು ಮಾಡಿದ್ದೀನಿ. ನೋಡೋಣ, ಪ್ರತಿಯೊಂದು ವಿಡಿಯೋನು ಕೂಡ ಆಗ್ತಾ ಇರ್ತೀನಿ, ಗೊತ್ತಾಗುತ್ತೆ.
ಉಳುಮೆ ಹಂತದಿಂದ ಹಿಡಿದು ನಾಟಿ, ಅದ್ರದ್ದು ಔಷಧಿ, ಗೊಬ್ಬರ, ಕಟಾವ್ ಹಂತ ಪ್ರತಿಯೊಂದನ್ನು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಬೆಳೆದು ಕೂಡ ನಾನು ಏನ್ ಬೆಳೆ ಹಾಕಿರ್ತೀನಿ ಅದ್ರದ್ದು ಯಾವ್ದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ನೀವು ಏನಾದ್ರು ಮಾಡ್ಬೇಕು ಅಂತಿದ್ದಾಗ ಇದು ತುಂಬಾ ಸಹಾಯ ಆಗುತ್ತೆ. ಕೆಲವು ಕಡೆ ಸುಮ್ಮನೆ ಮಾಡ್ಬೇಕು ಅನ್ಕೊಂಡು ಎಷ್ಟೋ ದಿನಗಳು, ವರ್ಷಗಳೇ ಕಳೆದೋಗ್ಬಿಡ್ತವೆ. ನಾವು ಯಾವಾಗ ಹೆಜ್ಜೆ ಇಡ್ಬೇಕು ಆ ರೈಟ್ ಟೈಮಲ್ಲಿ ಹೆಜ್ಜೆ ಇಡಬೇಕು. ಅದು ಕಷ್ಟ ಆಗ್ಲಿ, ಮತ್ತೊಂದು ಏನೇ ಬರ್ಲಿ, ನಾವು ಮಾಡ್ಬೇಕು ಅಂತ ಅನ್ನೋ ಟೈಮಲ್ಲಿ ಮಾಡ್ಬೇಕು. ಇಲ್ಲ ಅಂತಂದ್ರೆ ಮುಂದೆ ಮಾಡೋಣ, ಆಮೇಲೆ ಮಾಡೋಣ ಅಂತ ಹೋದ್ರೆ ಅದು ನಮ್ಗೆ ಕಾಲ ಕೂಡ ಬರೋದೇ ಇಲ್ಲ. ಏನೇ ಮಾಡ್ಬೇಕಾದ್ರೂ ಕೂಡ ನಾವ್ ಯಾವ ಟೈಮಲ್ಲಿ ಅನ್ಕೊಂಡಿರ್ತೀವಿ ಆ ರೈಟ್ ಟೈಮಲ್ಲಿ ನಾವು ಅದನ್ನ ಶುರು ಮಾಡ್ಬೇಕು. ಆವಾಗ್ಲೇ ನಮ್ಗೆ ಒಂದು ಗುರಿ ಅಂತ ನಾವು ಇಟ್ಕೊಂಡಾಗ, ಅದನ್ನ ಶುರು ಮಾಡಿದಾಗ ನಾವು ಪಡೋ ಶ್ರಮ ಮಾತ್ರ ಪಡ್ಲೇಬೇಕು ಪ್ರತಿಯೊಬ್ರು ಕೂಡ. ನಾವು ಸುಮ್ಮನೆ ಅನ್ಕೊಬಿಟ್ರೆ ಆಗಲ್ಲ. ನಾವೇನ್ ಅನ್ಕೊಂಡಿರ್ತೀವಿ ಮನ್ಸಲ್ಲಿ ಅದನ್ನ ಕರೆಕ್ಟ್ ಆಗಿ ಜಾರಿಗೆ ತರಬೇಕಾಗುತ್ತೆ. ಅದನ್ನ ಆತರ ಮಾಡಿದಾಗ ಅದು ಖಂಡಿತ ಫಲ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕಂದ್ರೆ ರೈತರು ಅಂದ ತಕ್ಷಣ ಏನಾಗುತ್ತೆ, ಸುಮ್ನೆ ಬರೀ ತರಕಾರಿಗಳನ್ನೇ ಬೆಳ್ಕೊಂಡು ಏನೋ ಒಂದಷ್ಟು ಮನೆ ಇದಕ್ಕೆ ಬಳಕೆಗೆ ಸುಮ್ನೆ ನಮ್ಗೆ ಅದ್ರಲ್ಲಿ ಏನು ಆಗ್ತಾ ಇಲ್ಲಪ್ಪ, ಸಂಸಾರ ನಡೆಸಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ರೈತರು ತುಂಬಾ ಜನ ಇದ್ದಾರೆ. ಈಗ ಆವಾಗ್ಲೇ ಹೇಳ್ದಂಗೆ 10 ಲಕ್ಷ ನಮ್ಗೆ ದೊಡ್ಡದಿರ್ಬೋದು, ಬಟ್ ಬೇರೆಯವ್ರಿಗೆ 10 ಲಕ್ಷ ತಾನೇ ಒಂದೇ ಬೆಳೆಯಲ್ಲಿ ತೆಗ್ದಿದ್ದೀನಿ ತೆಗ್ದಿರ್ತಾರೆ. ಎಷ್ಟೋ ಜನ ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ. ಬಟ್ ಕೋಟಿ ತೆಗ್ದಿರೋರು ಇದಾರೆ, ಕೋಟಿ ಕೂಡ ತೆಗ್ದಿರ್ತಾರೆ. ಎಷ್ಟೋ ಬೇರೆ ಬೇರೆ ಬೆಳೆಗಳೆಲ್ಲ ಅಳವಡಿಸ್ಕೊಂಡು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋರು ಇದ್ದಾರೆ. ಬಟ್ ಏನಂದ್ರೆ ಈಗ 1 ಲಕ್ಷ ರೈತರಲ್ಲಿ ಅದರಲ್ಲಿ ಈ ಕೋಟಿ ಅಥವಾ 10 ಲಕ್ಷ ಈ ತರ ಸಂಪಾದನೆ ಮಾಡೋದು ಜಸ್ಟ್ 100 ರಿಂದ 500 ಜನರೊಳಗೆ ಮಾತ್ರ. ಅಂದ್ರೆ ಅವ್ರು ಆಲ್ರೆಡಿ ಎಲ್ಲಾ ರೀತಿಯಲ್ಲೂ ಏಳುಬೀಳನ್ನ ಕಂಡು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರಿಗೆ. ತುಂಬಾ ಕೆಳಗಡೆನೂ ಹೋಗಿರ್ತಾರೆ, ಆಮೇಲೆ ಮೇಲ್ಗಡೆನೂ ಬಂದಿರ್ತಾರೆ. ಪ್ರತಿಯೊಂದು ಕೂಡ ಅವರು ಅಪ್ಸ್ ಅಂಡ್ ಡೌನ್ ಎಲ್ಲ ನೋಡಿರ್ತಾರೆ ಬೆಳೆಗಳಲ್ಲಿ. ಅವರು ಆ ನಂತರ ಅವರು ಪ್ರತಿಯೊಂದನ್ನು ಕೂಡ ಅಳವಡಿಸ್ಕೊಂಡು ಆಮೇಲೆ ಅವರು ಸಾಧನೆ ಮಾಡಿರ್ತಾರೆ. ಆದ್ರಿಂದ ನೋಡಿ, ಲಕ್ಷದಲ್ಲಿ ಒಂದು 500 ಜನ ಮಾತ್ರ, ಅಥವಾ ಒಂದು 500 ರಿಂದ 1000 ಜನನೇ ಅನ್ಕೊಂಡ್ರು ಕೂಡ ಒಂದಷ್ಟು ಜನ ಮಾತ್ರ ತುಂಬಾ ಸಾಧನೆ ಮಾಡೋರು ಇರ್ಬೋದು. ಬಟ್ ಇನ್ನು ಉಳಿದಿದ್ದಷ್ಟು ರೈತರು ಕೂಡ ನಮ್ಮಂತ ಮಿಡ್ಲ್ ಕ್ಲಾಸ್ ರೈತರೇ ಆಗಿರ್ತಾರೆ. 1 ಎಕರೆನೋ 2 ಎಕರೆನೋ 3 ಎಕರೆನೋ ಇಟ್ಕೊಂಡಿರ್ತಾರೆ. ಅದರಿಂದ ಅಲ್ಲಿ ಏನಾಗುತ್ತೆ, ಬೆಳೆಗಳೆಲ್ಲ ತುಂಬಾ ಇತ್ತೀಚಿನ ಬೆಳೆಗಳೆಲ್ಲ ನೋಡಿರ್ತಾರೆ, ರೋಗ ಬಾಧೆಗಳು ಜಾಸ್ತಿ. ಪ್ರತಿಯೊಂದು ಕೂಡ ಬರೀ ಔಷಧಿ ಖರ್ಚು, ಗೊಬ್ಬರ ಖರ್ಚು, ರಾಸಾಯನಿಕ ಖರ್ಚು ಇದಕ್ಕೆ ಆಗ್ಬಿಟ್ಟಿರುತ್ತೆ. ಅದ್ರಲ್ಲಿ ಏನು ಸಾಧನೆ ಮಾಡಕ್ ಆಗಲ್ಲ. ಅವರೆಲ್ಲ ಸಾಧನೆ ಮಾಡ್ತಾರಪ್ಪ, ಅವ್ರಿಗೆ ಹಂಗಿದೆ ಹಿಂಗಿದೆ ಅಂತ ಸುಮ್ಮನೆ ನಾವು ಅನ್ಕೊಂಡಿರ್ತೀವಿ. ಅದರಿಂದ ಈ ವಿಡಿಯೋದಲ್ಲಿ ನಾನು ಕೂಡ ಹೆಚ್ಚಿಗೆ ಏನು ನಮ್ಗೇನು 10 ಎಕರೆ ಇಲ್ಲ, ನಮ್ಗಿರೋದೇ 3-3.5 ಎಕರೆ. ಈ ಅಂತರದಲ್ಲೇ ಬೆಳಿಬೇಕು. ಅದ್ರಲ್ಲೇ ನನ್ನಂತ ಎಷ್ಟೋ ರೈತರಿಗೆ ಇದು ತುಂಬಾ ಸಹಕಾರಿಯಾಗುತ್ತೆ. ಏನು 90% ಜನ ನನ್ನಂತ ರೈತರು ಇರ್ತಾರೆ, ಅವ್ರಿಗೆ ಇದು ತುಂಬಾ ಸಹಕಾರಿಯಾಗುತ್ತೆ ಅಂತ ಅನ್ಕೋತೀನಿ. ಪ್ರತಿಯೊಬ್ರು ಕೂಡ ನೋಡಿ ಸಪೋರ್ಟ್ ಮಾಡಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ತರ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಮಾಡ್ತೀನಿ. ಪ್ರತಿಯೊಂದು ವಿಡಿಯೋನು ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾನು ಆಗ್ಲೇ ಹೇಳ್ದಂಗೆ ಈ 10 ಲಕ್ಷದ ವಿಡಿಯೋಗೆ ಸಂಬಂಧಪಟ್ಟಾಗ ಮಾತ್ರ ಮೇಲ್ಗಡೆ ಟಾಪ್ ಬರಲ್ ಹಾಕಿರ್ತೀನಿ 10 ಲಕ್ಷದ ವಿಡಿಯೋ ಅಂತ ಹಾಕಿರ್ತೀನಿ. ಇದನ್ನ ಯಾವುದೇ ಕಾರಣಕ್ಕೂ ಅಷ್ಟು ಆ ಒಂದು ವರ್ಷದಲ್ಲಿ ಎಷ್ಟು ವಿಡಿಯೋ ಹಾಕ್ತೀನಿ ಅದು ಯಾವುದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ನಿಮ್ಗೆ ಇದರಿಂದ ತುಂಬಾ ಹೆಲ್ಪ್ ಆಗ್ಬೋದು. ನೀವು ಏನಾದ್ರು ಮಾಡ್ಬೇಕು ಅಂತ ಅನಿಸ್ದಾಗ, ಇದನ್ನೆಲ್ಲ ನೋಡಿದಾಗ ನಾನು ಏನಾದ್ರು ಮಾಡ್ಬೇಕಪ್ಪ ಅಂತ ಎಷ್ಟೋ ಜನ ಅನ್ಕೊಂಡಿರ್ತೀರಾ. ಬಟ್ ಇದಾಗುತ್ತೋ ಆಗಲ್ವೋ ಅನ್ನೋ ಭಯದಲ್ಲೇ ತುಂಬಾ ಜನ ಕಾಲಿಡಕ್ ಹೋಗಲ್ಲ ಮುಂದಕ್ಕೆ. ಯಾವ ತರ ಮಾಡೋದು ಇದನ್ನ ಅಂತ ತುಂಬಾ ನರ್ವಸ್ ಅಲ್ಲಿ ಇರ್ತೀರಾ, ಮಾಡಕ್ ಆಗುತ್ತೋ ಇಲ್ವೋ ಅಂತ. ನಾವು ಮನ್ಸಲ್ಲೇ ಯಾವ್ದನ್ನು ಮಾಡಕ್ಕಾಗಲ್ಲ ಅಂತ ಇಟ್ಕೊಂಡ್ರೆ ಯಾವ್ದನ್ನು ಸಾಧಿಸಕ್ ಆಗಲ್ಲ. ಫೀಲ್ಡ್ ಹಿಡಿಬೇಕು, ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂತಂದ್ರೆ ಅದ್ರಲ್ಲಿ ಫೇಲ್ಯೂರ್ ಆಗ್ತೀವೋ ಸಕ್ಸಸ್ ಆಗ್ತೀವೋ ಗೊತ್ತಿಲ್ಲ. ಬಟ್ ಟ್ರೈ ಮಾಡಿದ್ರೆ ಅದೊಂದು ನಾನು ಮಾಡಿದ್ನಪ್ಪ ಟ್ರೈ ಅಂತಾನು ಇವಾಗಿಲ್ಲ ನೆಕ್ಸ್ಟ್ ಇನ್ನಾವಾಗ್ಲಾರು ಸಾಧನೆ ಮಾಡ್ಬೋದು. ಅದರಿಂದ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಶುರು ಮಾಡಿದ್ದೀನಿ, ನೋಡೋಣ. ಈಗ ಆಗಸ್ಟ್ ಮುಗಿದ ತಕ್ಷಣ ಸೆಪ್ಟೆಂಬರ್ ಶುರು ಮಾಡ್ತೀನಿ. ನಾಟಿಗಳೆಲ್ಲ ಸೆಪ್ಟೆಂಬರ್ ಶುರು ಆಗುತ್ತೆ. ಆಗ್ಲೇ ಹೇಳ್ದಂಗೆ ಒಂದು ಮಿಶ್ರ ಬೆಳೆ ಮಾಡ್ತೀನೋ ಅಥವಾ ನೋಡೋಣ. ಮಿಶ್ರ ಬೆಳೆ ಅನ್ಕೊಂಡಿದೀನಿ, ಮಿಶ್ರ ಬೆಳೆನೂ ಬೆಟರ್ ಆಗುತ್ತೆ. ಬಟ್ ಅದು ಇನ್ನೂ ಡಿಸೈಡ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಡಿಸೈಡ್ ಮಾಡ್ತೀನಿ. ಬಟ್ 2 ಬೆಳೆ ಅಂತೂ ಪಕ್ಕ ಖಂಡಿತ, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್. ಒಂದು ತರಕಾರಿ ಮಾಡ್ತೀನಿ, ಇನ್ನೊಂದು ತೋಟಗಾರಿಕೆ ಮಾಡ್ತೀನಿ. ಅದು ಎಷ್ಟು ಎಕರೆಲ್ಲಿ ಹಾಕ್ತೀನಿ ಅನ್ನೋದನ್ನ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಂದನ್ನು ಕೂಡ. ಸೊ ಪ್ರತಿಯೊಬ್ರು ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಈ ರೈತನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.